ಎಗ್ ಗಾರ್ಲಿಕ್ ರೋಸ್ಟ್ ಇವತ್ತಿನ ರೆಸಿಪಿ ತುಂಬ ರುಚಿಯಾಗಿ ಬರ್ತದೆ. ಈ ರೆಸಿಪಿ ಕೂಡ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ನಾನೊಂದು 6-7 ಕರಿಬೇವು ತೆಗೆದುಕೊಂಡಿದ್ದೇನೆ, ಸಳು, ಒಂದು ಸಿಪ್ಪೆ ತೆಗೆದ 15 ಬೆಳ್ಳುಳ್ಳಿ, ಮತ್ತೊಂದು 2 ಇಂಚಿನಷ್ಟು ಶುಂಠಿ ಸ್ವಲ್ಪ ಕಟ್ ಮಾಡಿದ್ದೇನೆ ನಾನು ಅದನ್ನು, 2 ಚಮಚ ಕೊತ್ತಂಬರಿ ಸಣ್ಣ ಚಮಚ, 1 ಸಣ್ಣ ಚಮಚ ಜೀರಿಗೆ, ಅರ್ಧ ಸಣ್ಣ ಚಮಚ ಕರಿ ಮೆಣಸು, ಮತ್ತು 3 ಲವಂಗ, ಸಣ್ಣ ತುಂಡು ಚಕ್ಕೆ, ಇದನ್ನೆಲ್ಲವನ್ನು ನಾವು 3 ಏಲಕ್ಕಿ, ಇದೆಲ್ಲವನ್ನು ನಾವು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡುವ. ಇದಕ್ಕೊಂದು ಬ್ಯಾಡಿಗೆ ಮೆಣಸಿದೆ ನೋಡಿ, ಅದೊಂದು 3 ಮೆಣಸನ್ನು ನಾನು ತುಂಡು ಮಾಡಿ ಹಾಕಿದ್ದೇನೆ. ಇದನ್ನೀಗ ಮಿಕ್ಸಿಯಲ್ಲಿ ನಾವು ಪೌಡ್ರ್ ಮಾಡುವ. ಪೌಡ್ರ್ ಮಾಡಿ ಆದಮೇಲೆ ನೋಡಿ, 1 ಚಮಚದಷ್ಟು ಬಡೆಸೊಪ್ಪು ಅದನ್ನು ಹಾಕ್ತೇನೆ. ಈಗ ಅದರೊಟ್ಟಿಗೆ ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ 15 ಬೆಳ್ಳುಳ್ಳಿ ಇದೆ ನೋಡಿ, ಅದನ್ನು ಸಹ ಹಾಕಿ ತರಿಯಾಗಿ ರುಬ್ಬಬೇಕೀಗ. ಶುಂಠಿ ಹಾಕುವ, ನುಣ್ಣಗಾಗಲೇಬಾರ್ದಿದು, ತರಿಯಾಗಿದ್ದರೆ ರುಚಿಯಾಗಿ ಬರ್ತದೆ. ಈಗ ನೋಡಿ, ನಾನು ಕರಿಬೇವು ಸಹ ಹಾಕ್ತಾ ಇದ್ದೇನೆ. 6-7 ಎಸಳು ಉಂಟಿದ್ರಲ್ಲಿ, ಇದನ್ನೆಲ್ಲ ಹಾಕ್ತೇನೆ. ಪರಿಮಳ ಮತ್ತು ರುಚಿ ಅದ್ಭುತವಾಗಿರ್ತದೆ ಇದರದ್ದು. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಇನ್ನೊಂದು ಸಲ ಮಾಡಿ ತಿನ್ನುವಷ್ಟು ರುಚಿಯಾಗಿರ್ತದೆ. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ತರಿಯಾಗಿ ರುಬ್ಬಿಟ್ಟಿದ್ದೇನೆ ನಾನು. ಇದರಲ್ಲಿ ನಾನೀಗ ಒಂದು 8 ಮೊಟ್ಟೆಯನ್ನು ಬೇಯಿಸಿ ಇಟ್ಟಿದ್ದೇನೆ. ಇದಕ್ಕೊಂದು ಸಣ್ಣ ಕಟ್ಟು ಕೊಡ್ತಾ ಇದ್ದೇನೆ, ಒಳಗೆಲ್ಲ ಮಸಾಲೆ ಸ್ವಲ್ಪ ಹಿಡೀಲಿ ಅಂತ. ಒಂದು ಪ್ಯಾನಲ್ಲಿ ಒಂದು 4 ಟೇಬಲ್ ಸ್ಪೂನ್ನಷ್ಟು ಯಾವುದೇ ಎಣ್ಣೆ ಆಗ್ತದೆ ಹಾಕಿದ್ದೇನೆ. ಒಂದು ಅರ್ಧ ಚಮಚ ಅರಸಿನ ಮತ್ತು ಅರ್ಧ ಚಮಚ ಕೆಂಪು ಮೆಣಸಿನ ಪುಡಿ, ಜಾಸ್ತಿ ಹಾಕ್ಕೊಳ್ಬೋದು, ಆದರೆ ನಾನು ಬೆಳ್ಳುಳ್ಳಿ ಒಟ್ಟಿಗೆ ಮೆಣಸು ಹಾಕಿದ್ದೇನೆ ನೋಡಿ, ಹಾಗೆ ಕಡಿಮೆ ಹಾಕಿದೆ. ಈಗ ನಾವು ಬೇಯಿಸಿದ ಮೊಟ್ಟೆಯನ್ನು ಹಾಕಿ ಇದರಲ್ಲಿ ಸ್ವಲ್ಪ ಒಂದು 2 ನಿಮಿಷ ಸಾಕು, നല്ല ಉರಿಯಲ್ಲಿ 2-3 ನಿಮಿಷದಷ್ಟೇ ಹುರಿದ್ರೆ ಸಾಕು, ಇಲ್ಲಾಂದರೆ ಹೊರಗೆ ಗಟ್ಟಿ ಆಗ್ತದೆ. ಮತ್ತು ಸ್ವಲ್ಪ ಹುರಿಯೋದು ಜಾಸ್ತಿ ಆದರೆ ಈ ರೀತಿ ಮಿಕ್ಸ್ ಮಾಡುವ, ಇಲ್ಲಾಂದರೆ ಮೊಟ್ಟೆ ಚಮಚ ಎಲ್ಲ ತಾಗಿಸಿದರೆ ಕಟ್ಟಾಗುವ ಚಾನ್ಸಸ್ ಇರ್ತದೆ. ನಾವು ಆಲ್ರೆಡಿ ಸ್ಪ್ಲಿಟ್ ಕೊಟ್ಟಿದ್ದೇವೆ ಅದಕ್ಕೊಂದು. ನೋಡಿ, ಆಯಿತು. ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಸೋಸಿ ಅದನ್ನು ತೆಗಿತಾ ಇದ್ದೇನೆ. ಅದನ್ನು ತೆಗೆದು ಪಕ್ಕದಲ್ಲಿಡುವ. ಇನ್ನು ಬೇರೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಇದೆ, 1-1.5 ಕಪ್ಪಿನಷ್ಟು, ಅಂದರೆ ಸಾಧಾರಣ ಒಂದು ದೊಡ್ಡ ಈರುಳ್ಳಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನೀಗ. ಲೈಕ್ ಬಟನನ್ನು ಇನ್ನೂ ಪ್ರೆಸ್ ಮಾಡಲಿಲ್ವಾ, ದಯವಿಟ್ಟು ಪ್ರೆಸ್ ಮಾಡಿ. ಈಗ ನೋಡಿ, ಅದೇ ಎಣ್ಣೆಗೆ ನಾನು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಬಾಡುವವರೆಗೆ ಇದನ್ನು ಹುರಿದ್ರಾಯಿತು. ಸ್ವಲ್ಪ ಬಾಡಿದ ಕೂಡಲೇ ನಾವು ಇದಕ್ಕೆ ಒಂದು ದೊಡ್ಡ ಟೊಮೆಟೊ ಹಾಕಲಿಕ್ಕಿದೆ. ಇದನ್ನು ಸಣ್ಣಗೆ ಕಟ್ ಮಾಡಿ ನಾನು ತೆಗೆದಿಟ್ಟಿದ್ದೇನೆ. ಇದನ್ನು ಮಧ್ಯಮ ಉರಿಯಲ್ಲಿ ಈಗ ನಾವು ಫ್ರೈ ಮಾಡಿದ್ದೇನೆ ನೋಡಿ ನಾನು. ಹಾಗೆಯೇ ಒಂದು ಟೊಮೆಟೊ ಸಣ್ಣಗೆ ಕಟ್ ಮಾಡಿದ್ದೇನೆ, ಇದನ್ನು ಅಷ್ಟೇ ಸ್ವಲ್ಪ ಬಾಡುವವರೆಗೆ ಹುರಿಯುವ. ತುಂಬ ಬಾಡಬೇಕಂತ ಏನಿಲ್ಲ, ಯಾಕಂದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕುಂಟು. ಸ್ವಲ್ಪ ಒಂದು 2-3 ನಿಮಿಷ ಮಧ್ಯಮ ಉರಿಯಲ್ಲಿ ಹುರಿದ್ರೆ ಸಾಕು. ಈಗ ನೋಡಿ, ಸ್ವಲ್ಪ ಇದಕ್ಕೆ ಉಪ್ಪು ಹಿಡೀಲಿ ಅಂತ ಹಾಕ್ತಾ ಇದ್ದೇನೆ ನಾನು. ನಿನ್ನೆಯ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನ ಹೋಳಿಗೆ ಮಾಡಿದ್ದೆ, ದಯವಿಟ್ಟು ಅದನ್ನು ನೋಡಿ. ನೋಡಿ, ಈಗ ಸ್ವಲ್ಪ ಬಾಡ್ತಾ ಬಂತಿದ್ದು. ಈಗ ಇದಕ್ಕೆ ನಾವು ಮಾಡಿಟ್ಟ ಮಸಾಲೆ ಇದೆ ನೋಡಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸೆಲ್ಲ ಹಾಕಿ ಅದನ್ನೀಗ ಹಾಕುವ. ನೋಡಿ, ನಾನು ಹಾಕಿ ಈಗ ಇದೊಂದು 3-4 ನಿಮಿಷ ಎಲ್ಲ ಉರಿಯಲ್ಲಿ ಹುರಿತೇನೆ. ಸ್ವಲ್ಪ ಹಸಿ ವಾಸನೆ ಹೋಗಬೇಕಿದು ಬೆಳ್ಳುಳ್ಳಿದ್ದು. ನಂತರ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಕುದಿಲಿಕ್ಕೆ ಇಡುವ, ಬೇಯಿಸುವ ಇದನ್ನು. ನೋಡಿ, ಈಗ ಚೆನ್ನಾಗಿ ಹುರಿದಾಗಿದೆ. ಸ್ವಲ್ಪ ನೋಡಿ, ಎಲ್ಲ ಎಣ್ಣೆ ಎಳೆದಿದೆ ಅದರದ್ದು. ಸ್ವಲ್ಪ ತಳದಲ್ಲಿ ನೋಡಿ ಸ್ವಲ್ಪ ಹಿಡಿತಾ ಬರ್ತಾ ಇದೆ. ಈಗ ನಾವು ನೀರು ಹಾಕುವ. ಇದಕ್ಕೆ ಒಂದು ಅರ್ಧ-ಮುಕ್ಕಾಲು ಲೋಟದಷ್ಟು ನೀರು ಹಾಕಬೇಕು. ಇದು ಸ್ವಲ್ಪ ಡ್ರೈ ರೋಸ್ಟ್ ಥರ ನೋಡಿ, ಹಾಗಾಗಿ ಸ್ವಲ್ಪ ನೀರು ಕಡಿಮೆ. ಇದನ್ನೊಂದು 2 ನಿಮಿಷ ಬೇಯಿಸಿದರೆ ಸಾಕು. ಮುಚ್ಚಳ ಮುಚ್ಚಿ ಈಗ ಮೆಲ್ಲ ಉರಿಯಲ್ಲಿ ಬೇಯಲಿಕ್ಕಿಡುವ. ನೋಡಿ, ಈಗ ಇದರ ಹಸಿ ವಾಸನೆಲ್ಲ ಹೋಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾವು ಬೇಯಿಸಿಟ್ಟ ಮೊಟ್ಟೆ ಇದೆ ನೋಡಿ, ಅದನ್ನು ಹಾಕಲಿಕ್ಕಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಈಗ ಉಪ್ಪು ಟೇಸ್ಟ್ ನೋಡಿ, ಉಪ್ಪು ಸ್ವಲ್ಪ ಹಾಕಬೇಕು. ನಾನು ಹಾಕಿದೆ, ಸ್ವಲ್ಪ ಕಡಿಮೆ ಇತ್ತು ರುಚಿ. ಆಯಿತು ನೋಡಿ, ಒಳ್ಳೆ ಬೆಂದಿದೆ. ಈಗ ಇದು ಒಳ್ಳೆ ಪರಿಮಳ ಸಹ ಬರ್ತಾ ಉಂಟು. ಒಂದು ಸಣ್ಣ ಚಮಚ ಅಂದರೆ ಒಂದು ಅರ್ಧ ಚಮಚ ಗರಂ ಮಸಾಲ ಪೌಡರ್
ಕೊನೆಗೆ ಹಾಕಿದ್ರೇ ಒಳ್ಳೆಯದಾಗೋದು. ಈಗ ನೋಡಿ ಬೇಯಿಸಿಟ್ಟ ಮೊಟ್ಟೆ ಹಾಕುವ. ಗರಂ ಮಸಾಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ ನಂತರ ಈ ಮೊಟ್ಟೆಯನ್ನು ಹಾಕಿ, ಈ ಮಸಾಲೆ ಸ್ವಲ್ಪ ಇದೆ ನೋಡಿ ಅದನ್ನೆಲ್ಲ ಈ ಮೊಟ್ಟೆಯ ಮೇಲ್ಗಡೆ ಈ ರೀತಿ ಹಾಕುವ. ಅಂದರೆ ಅದು ಸ್ಲಿಟ್ ಕೊಟ್ಟಲ್ಲಿ ಎಲ್ಲ ಎಳಿಬೇಕು. ಮಸಾಲೆ ಚೆನ್ನಾಗಿ ಎಳೆದ್ರೆ ರುಚಿಯಾಗ್ತದೆ. ಇದು ಬೆಳ್ಳುಳ್ಳಿಯ ಪರಿಮಳ ಇದೆ ನೋಡಿ, ಮತ್ತು ಮೆಣಸು, ಇದೆಲ್ಲ ಒಳ್ಳೆ ರುಚಿ ಕೊಡ್ತದೆ ಇದಕ್ಕೆ, ಈ ಮಸಾಲೆಗೆ. ಈಗ ನೋಡಿ ತೆಗೆದು ರೆಡಿ ಆಗ್ತಾಯಿದೆ. 1-2 ನಿಮಿಷ ಮೇಲವರಿಯಲ್ಲಿ ಇದೇ ರೀತಿ ಬಿಡುವ. ಮಸಾಲೆಯನ್ನು ಇದೇ ರೀತಿ ಹಾಕಿ ಸ್ವಲ್ಪ ಹೊತ್ತು ಹಾಕಿದರೆ ಸಾಕು. ಇದೇ ರೀತಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಮೆಲ್ಲವರಿಯಲ್ಲಿಟ್ಟು ಬೇಯಿಸಿದರೆ ಆಯಿತು. ಮಸಾಲೆ ಬೆಂದಿದೆ, ಹಾಗಾಗಿ 2 ನಿಮಿಷ ಸಹ ಬೇಯಿಸ್ಬೇಕಂತೇನಿಲ್ಲ. ಆದರೂ ಸ್ವಲ್ಪ ಡ್ರೈ ಆಗಲಿ ಅಂತ 1 ಸಣ್ಣ ಚಮಚ ರೋಸ್ಟೆಡ್ ಕಸೂರಿ ಮೇಥಿಯನ್ನು ನಾನೀಗ ಮೇಲಿನಿಂದ ಹಾಕ್ತಾ ಇದ್ದೇನೆ. ಇದಂತೂ ಹಾಕಿದರೆ ರುಚಿ ಅದ್ಭುತವಾಗಿರ್ತದೆ. ಟೇಸ್ಟೇ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಹಾಗೂ ಕೊನೆಗೆ ಕರಿಬೇವಂತೂ ಹಾಕಲೇಬೇಕು. ಪರಿಮಳ ಅಷ್ಟು ಚೆನ್ನಾಗಿ ಬರ್ತದೆ ಇದರದ್ದು ಸಹ. ರುಚಿ ಕೂಡ ನೋಡಿ. ಎಗ್ ಗಾರ್ಲಿಕ್ ರೋಸ್ಟ್ ರೆಡಿ ಆಯಿತು. ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನಾಳೆ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.